ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸಿಂಗಲ್ ಕ್ಯಾಶ್ ಫ್ಲೋ ಅಲ್ಲಿ ಯಾವ ರೀತಿ ಲೆಕ್ಕ ಮಾಡೋದು ಅಂತ ನೋಡಿದ್ವಿ. ಇವತ್ತು ನಾವು ಮಲ್ಟಿಪಲ್ ಕ್ಯಾಶ್ ಫ್ಲೋ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಇದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ, ಡಿಟರ್ಮೈನ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಸೀರೀಸ್ ಆಫ್ ಪೇಮೆಂಟ್ ಅಟ್ 6% ಇಂಟ್ರೆಸ್ಟ್ ಅಟ್ ದ ಎಂಡ್ ಆಫ್ ದ 5 years. ಇದೆಯಲ್ಲ ಎಂಡ್ ಆಫ್ ದ ಇಯರ್ ಅಂತ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗಪ್ಪ ಅಂದರೆ, ಈಗ ಇಯರ್ಸು 1 2 3 4 5 5 ಇಯರ್ಸಿಂದ ಡೇಟಾ ಕೊಟ್ಟಿದ್ದಾರೆ. ಅಮೌಂಟು ಫಸ್ಟ್ ಇಯರು 40 lakh 60 lakh 70 lakh 80 lakh ಆ್ಯಂಡ್ 90 lakh. ಇಯರ್ಸಲ್ಲಿ ನಾವು ಹೆಂಗೆ ಬರ್ಕೊಳ್ಳೋದಂದರೆ, ಅಲ್ಲಿ ಇಯರ್ಸ್ ಕೊಟ್ಟಿದ್ದನ್ನು 1 2 3 4 5 ಇಯರ್ಸ್ ಬರ್ಕೊಳ್ಳೋಣ. ಅಮೌಂಟ್ ಆರ್ ಕ್ಯಾಶ್ ಫ್ಲೋ ಅಂದರೆ ಇಲ್ಲಿ ಕೊಟ್ಟಿರೋ ಅಮೌಂಟನ್ನು ಫಸ್ಟ್ ಇಯರ್ ಕರೆಕ್ಟಾಗಿ ಬರ್ಕೊತಾ ಹೋಗಬೇಕು. ಸೆಕೆಂಡ್ ಇಯರ್ದು 60 lakh, ಥರ್ಡ್ ಇಯರ್ಗೆ 70 lakh, ಫೋರ್ತ್ ಇಯರ್ಗೆ 80 lakh, ಫಿಫ್ತ್ ಇಯರ್ಗೆ 90 lakh. ಹಾಕೊಂಡಾದ್ಮೇಲೆ ನಂಬರ್ ಆಫ್ ಇಯರ್ ಕಾಂಪೌಂಡಿಂಗ್ ಮೇಡ್ ಅಂತ ಕೇಳಿದಾಗ ನಾವು ಏನು ಮಾಡಬೇಕಂದ್ರೆ, ಎಂಡ್ ಆಫ್ ಅಂತ ಕೊಟ್ಟಿದ್ದಾರೆ. ಎಂಡ್ ಆಫ್ ಅಂದರೆ ಏನು ಮಾಡಬೇಕು, ಇಲ್ಲಿ 0 1 2 3 4 ತೊಗೋಬೇಕು. ಪ್ರಿಯರ್ ಇಯರ್ ಅಂತ ಕೊಟ್ಟಾಗ ಇಲ್ಲಿಂದ 1 2 3 4 5 ಇಯರ್ಸ್ನ ತೊಗೋಬೇಕು. ಬಟ್ ಇಲ್ಲಿ ಎಂಡ್ ಆಫ್ ಇಯರ್ ಅಂತ ಕೇಳಿದಾಗ ನಾವು 0 ಇಂದ ಸ್ಟಾರ್ಟ್ ಮಾಡಬೇಕು. 0 1 2 3 4 ಕೆಳಗಿಂದ ಬರ್ಕೊಂಡು ಹೋಗಬೇಕು. ದೆನ್ ನೆಕ್ಸ್ಟ್ ಕಂಪೌಂಡಿಂಗ್ ಫ್ಯಾಕ್ಟರ್ 6% ಕೇಳಿದ್ದಾರೆ. 6% ಅಂದರೆ ನಾವು 6/100 ಮಾಡಿದಾಗ ಏನು ಬರುತ್ತೆ, 0.06. ಸೂತ್ರ ಪ್ರಕಾರ ಬಂದಾಗ ಇದು ಏನು ಮಾಡಬೇಕಪ್ಪ ಅಂದರೆ, ಅದನ್ನು 1 + i ಅಂತಿದೆಯಲ್ಲ, ಹಾಗಾಗಿ 0.06ಗೆ 1ನ ಪ್ಲಸ್ ಮಾಡಿದಾಗ 1.06 ಬರುತ್ತೆ. ಅದನ್ನು ನಾವು ಪ್ರತಿ ವರ್ಷದ್ದು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಂದ್ರೆ 1.06 × 1.06. ಇದು ಸೆಕೆಂಡ್ ಇಯರ್ ಬಂತಲ್ಲ, ಇದನ್ನು ಈಗ ಫಸ್ಟ್ಗೆ ನಾವು ಏನು ಮಾಡಬೇಕಂದ್ರೆ ಒಂದೇ ಹಚ್ಕೋಬೇಕು, ಯಾಕಂದರೆ ಒಂದೇ ಬರುತ್ತದು. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಇಲ್ಲೇನು ತೊಗೊಂಡಿದ್ದು ಸೆಕೆಂಡ್ ಇಯರಿಂದ ಆಗುತ್ತೆ, ಇದನ್ನು ಹಾಗೆ ಬರ್ಕೋಬೇಕು ಆ್ಯಸ್ ಇಟ್ ಈಸ್ 1.06. ಈಗ ನಾವೇನು ಮಾಡಿದ್ವಲ್ವ 1.12, ಇದನ್ನು ಥರ್ಡ್ ಇಯರಿಗೆ ತೊಗೋಬೇಕು 1.12. ನೆಕ್ಸ್ಟ್ ಇದನ್ನು ಇದು ಕೊಟ್ಟು ಹಾಕಿದಾಗ 1.19 ಬರುತ್ತಲ್ಲ, ಅದನ್ನು ಥರ್ಡ್ ಇಯರ್ಗೆ ಅಂತ ತೊಗೋಬೇಕು 0.19. ನೆಕ್ಸ್ಟು ಮತ್ತೆ ಈಸಿ ಕೊಟ್ಟು ಹಾಕಿದ್ಮೇಲೆ ಇದು ಬರುತ್ತೆ 1.26, ಇದನ್ನು ಫೋರ್ತ್ ಅಂದರೆ ಫಸ್ಟಲ್ಲಿ ಬರ್ಕೋಬೇಕು 1.26. ಈಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂದರೆ, ಫ್ಯೂಚರ್ ವ್ಯಾಲ್ಯೂ ಬೇಕಂದರೆ ಕ್ಯಾಶ್ ಫ್ಲೋ ಇಂಟು ಕಾಂಪೌಂಡಿಂಗ್ ಫ್ಯಾಕ್ಟರ್. ಕ್ಯಾಶ್ ಫ್ಲೋ ಯಾವುದಪ್ಪ ಅಂದರೆ 14 lakh ಇದೆಯಲ್ಲ, 40 lakh ಇಂಟು ಕಾಂಪೌಂಡಿಂಗ್ ಫ್ಯಾಕ್ಟರ್ ಎಷ್ಟಿದೆ 1.26. ಅಮೌಂಟ್ ಎಷ್ಟು ಬಂತು, 5,40,000 ಬಂತಲ್ಲ. ಇದನ್ನು ಇಲ್ಲಿ ಬರ್ಕೋಬೇಕು ನಾವು. ನೆಕ್ಸ್ಟು 6 lakh ಇಂಟು 1.19 ಮಾಡಬೇಕು. 60 lakh ಇಂಟು 1.19 ಎಷ್ಟು, 71,40,000. ಇದನ್ನು ಇಲ್ಲಿ ಬರ್ಕೋಬೇಕು. ನೆಕ್ಸ್ಟು ಥರ್ಡ್ ಇಯರ್ದು 70 lakh ಇಂಟು 1.12 ಮಾಡಿದಾಗ ಎಷ್ಟು ಬಂತು, 78,40,000. ನೆಕ್ಸ್ಟ್ ಥರ್ಡ್ ಇಯರ್ಗೆ 80 lakh ಇಂಟು 1.06 ಎಷ್ಟು ಬಂತು, 84,80,000. ಇನ್ನು ಹಾಗೆ ಹಚ್ಕೋಬೇಕಿಲ್ಲಿ. ದೆನ್ ನೆಕ್ಸ್ಟ್ ಫಿಫ್ತ್ ಇಯರ್ಗೆ 90 lakh ಇಂಟು 1 ಅಂದರೆ ವಾಪಸ್ ನಮಗೆ ಅದು ಕ್ಯಾಲ್ಕುಲೇಷನ್ ಏನು ಮಾಡೋದು ಬೇಡ. 90 lakh ಇಂಟು 1 ಅಂದರೆ ವಾಪಸ್ 90 lakh ಬರುತ್ತೆ. ಇದನ್ನು ನಾವು ಇವಾಗ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಇದನ್ನು ಬರುತ್ತಲ್ಲ, ಇದನ್ನ ಟೋಟಲ್ ಮಾಡಿದಾಗ ನಮಗೆ 3,75 lakh ಬರುತ್ತೆ ನಮಗೆ ಟೋಟಲ್ ಆನ್ಸರ್. ಇದು 3,475 lakh ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದಾಗ ಇದು ನಮ್ಮದು ಟೋಟಲ್ ಆಗಿರುತ್ತೆ. ಸೊ ಮಲ್ಟಿಪಲ್ ಕ್ಯಾಶ್ ಫ್ಲೋ ಕೊಟ್ಟಾಗ ನಾವು ಈ ಥರ ಮಾಡಬೇಕಾಗುತ್ತೆ. ಇದು ಮಲ್ಟಿಪಲ್ ಕ್ಯಾಶ್ ಫ್ಲೋ ಲೆಕ್ಕ. ಈ ಥರ ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೀನಿ, ಇದ್ರ ಮೇಲೆ ನೀವು ಕೂಡ ಲೆಕ್ಕ ಮಾಡಿ ನೀವು ಎಷ್ಟು ಪರ್ಫೆಕ್ಟ್ ಆಗಿರೋ ಅಂತ ನೋಡ್ಕೋಬೋದು. ಪ್ರಾಬ್ಲಮ್ ಏನಪ್ಪ ಅಂದರೆ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಸೀರೀಸ್ ಆಫ್ ಪೇಮೆಂಟ್ ಮೇಡ್ ಫಾರ್ ಡೆಪಾಸಿಟೆಡ್ ವಿಚ್ ಕ್ಯಾರಿ 12% ಇಂಟ್ರೆಸ್ಟ್ ಪ್ರಿಯರ್ ಆಫ್ 10 year. ಇಲ್ಲಿ ನಿಮಗೆ ಒಂದು ನಾನು ಮಾಡಿರೋ ಪ್ರಾಬ್ಲಮ್ಲಿ ಎಂಡ್ ಆಫ್ ಅಂತ ಕೇಳಿದರೆ, ಇಲ್ಲಿ ಪ್ರಿಯರ್ ಇಯರ್ ಅಂತ ಕೊಟ್ಟಿದ್ದಾರೆ. ಪ್ರಿಯರ್ ಇಯರ್ ಅಂದಾಗ ಇಲ್ಲಿ ನಾವು ಏನು ಮಾಡಿದ್ವಿ, 0 1 2 3 4 ತೊಗೊಂಡಿದ್ವಲ್ಲ, ಇದು ಎಂಡ್ ಆಫ್ ಇದ್ದಾಗ 0 1 2 3 4. ಇಲ್ಲಿ ಪ್ರಿಯರ್ ಇಯರ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಸ್ಟಾರ್ಟಿಂಗಿಂದನೇ 1 2 3 4 5 ಅಂತ ತೊಗೊಂಡು ಮಾಡಿ ಮಿಕ್ಕಿದೆಲ್ಲ ಸೇಮ್ ಆಗಿರುತ್ತೆ. ಮತ್ತು ನಿಮ್ಮದು ಆನ್ಸರ್ ಕೂಡ ಬರುತ್ತೆ. ಇದು ಮಲ್ಟಿಪಲ್ ಕ್ಯಾಶ್ ಫ್ಲೋ ಇದ್ದಾಗ ಈ ಥರ ಮಾಡಬೇಕು. ಸೊ ನೆಕ್ಸ್ಟ್ ಸಿಗೋಣ, ಬಾಯ್.